ನಮಸ್ತೆ ವೀಕ್ಷಕರೇ, ನಾನು ಇಲ್ಲಿ 1 kg ಚಿಕನ್ ಅನ್ನು ತಗೊಂಡೇನಿ. 1 kg ಚಿಕನ್ ತಂದೇನಿ ತರಿಸೀನಿ. ಇವಾಗ ನಾನು ಚಿಕನ್ ಗ್ರೇವಿ ಮಾಡ್ತೀನಿ. ಚಿಕನ್ ಗ್ರೇವಿಗಾಗಿ ಉಳ್ಳಾಗಡ್ಡಿ ಟೊಮೆಟೊನ್ನು ಹುರ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇಲ್ಲಿ ಮಿಕ್ಸಿ ಇದು ಕೊತ್ತಂಬರಿ ಮತ್ತು ಕರಿಬೇವನ್ನು ನಾನು ಇವಾಗ ರುಬ್ಬಿ ಇಟ್ಕೊಂಡೇನಿ. ಇವಾಗ ನಾನು ಎಣ್ಣೆ ಹಾಕೀನಿ. 3 ಚಮಚೆ ಅಥವಾ 4 ಚಮಚೆ ಆಗ್ಬೋದು ಅಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕೀನಿ. ಗ್ರೇವಿ ಮಾಡೋಕ್ಕಾಗಿ ಹಾಕೀನಿ. ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಹೆಚ್ಚಿಟ್ಕೊಂಡೇನಿ. ಇವಾಗ ನಾನು 1 ಎಳೆಯಷ್ಟು ಕೊತ್ತಂಬರಿಯನ್ನು ಹಾಕಿದ್ದೆ, ಕರಿಬೇವು ಹಾಕಿದೆ, 1 ಉಳ್ಳಾಗಡ್ಡಿನ ಹಾಕಿದೆ. ಒಂದು ಟೊಮೆಟೊ ಹಣ್ಣನ್ನು ಹಾಕಿದೆ. ಗ್ರೇವಿ ಮಾಡೋಕ್ಕಾಗಿ ನಾನು ಚಿಕನನ್ನು ಹಾಕ್ತೀನಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಥರ ಫ್ರೈ ಮಾಡ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತೀನಿ. ನಿಮ್ಗೆ ಎಷ್ಟು ಸಾರು ಬೇಕೋ ಅದು ಗ್ರೇವಿ ಎಷ್ಟು ಬೇಕೋ, ದಪ್ಪನೆಗೆ ದಪ್ಪಗೆ ಬೇಕಾದ್ರೆ ದಪ್ಪಗೆ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ದಪ್ಪನೆಗೆ ಮಾಡ್ಕೊತೀನಿ. ಇವಾಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತೀನಿ. ನಾನು 3 ಸ್ಪೂನು ಖಾರ ಪುಡಿಯನ್ನು ಹಾಕ್ತೀನಿ. ಮೂರು ಸ್ಪೂನು ಖಾರ ಪುಡಿ ಹಾಕಿದೆ. ನೋಡಿ ವೀಕ್ಷಕರೇ, ಈ ಥರ 3 ಸ್ಪೂನು ಖಾರ ಪುಡಿನ 3 ಸ್ಪೂನ್ ಖಾರ ಪುಡಿಯನ್ನು ಹಾಕಿದೆ. ಇವಾಗ ನಾನು ಇಲ್ಲಿ ಮನೆಯಲ್ಲೇನೆ ಮಸಾಲೆ ಮಾಡಿ ಇಟ್ಕೊಂಡಿದ್ದೆ. ಹವೀಜ, ಚಕ್ಕಿ, ಲವಂಗ, ಏಲಕ್ಕಿ ಅದ್ರ ಪುಡಿನ ಸ್ವಲ್ಪ ನಾನು 1 ಚಮಚದಷ್ಟು ಆ ಪುಡಿಯನ್ನು ಹಾಕ್ತೀನಿ. ಇವಾಗ ಮನೆಯಲ್ಲೇನ ಮಾಡಿಟ್ಕೊಂಡಿದ್ದು. ಇವಾಗ ನಾನೇನು ಮಾಡ್ತೀನಿ ಅಂದರೆ ನೀರು ಹಾಕ್ತೀನಿ. ಸ್ವಲ್ಪ ನೀರು ಬಿಟ್ಟೆ, ಹೊತ್ತಬಾರ್ದು ಅಂತ ನೀರು ಬಿಟ್ಟೆ. ಇವಾಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಸ್ವಲ್ಪ ಹೊತ್ತು ಇದು ಕುದಿಬೇಕು. ಇವಾಗ ನಾನು ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಪೇಸ್ಟ್ನ ಇದಕ್ಕೆ ಹಾಕ್ತೀನಿ. ಕೊಬ್ಬರಿ, ಅಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ ಇವು ಮೂರನ್ನ ರುಬ್ಕೊಂಡು ಇಟ್ಕೊಂಡಿದ್ದೆ ಇದಕ್ಕೆ ಹಾಕಿದೆ.
ಇವಾಗ ಇದನ್ನ ಚೆನ್ನಾಗಿ ನಾನು ಕುದಿಸ್ತೀನಿ. ಇಲ್ಲೇ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿನ ಹೆಚ್ಚಿಟ್ಟಂಥ ಕೊತ್ತಂಬರಿನ ನಾನು ಇವಾಗ ಇಲ್ಲೇ ಹಾಕ್ತೀನಿ. ಇದನ್ನ ಸರಿಯಾಗಿ ಕುದಿಸ್ತೀನಿ. ನೋಡಿ ವೀಕ್ಷಕರೇ, ಚಿಕನ್ ಗ್ರೇವಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.